ಸ್ನೇಹಿತರೆ ನಮಸ್ಕಾರ. ಕೊಡಗು ಭೂಲೋಕದ ಸ್ವರ್ಗ, ಅತ್ಯಂತ ಸುಂದರವಾದಂತಹ ತಾಣ. ಸುತ್ತಲೂ ಹಸಿರ ಗಿಡ, ತಿಳಿಯಾಗಿ ಬೀಸೋ ತಂಗಾಳಿ ಒಂದು ಕ್ಷಣ ಮನಸ್ಸನ್ನು ಹಾಯಾಗಿ ತೇಲಿಸಿಬಿಡುತ್ತೆ. ಆದರೆ ಎಚ್ಚರ ತಪ್ಪಿದ್ರೆ ಭಾರಿ ಅವಘಡಕ್ಕೂ ಕಾರಣ ಆಗುತ್ತೆ ಅನ್ನೋದಕ್ಕೆ ಇದೊಂದು ದುರಂತವೇ ಪ್ರತ್ಯಕ್ಷವಾದಂತಹ ಸಾಕ್ಷಿಯಾಗಿದೆ. ಮಡಿಕೇರಿಯಿಂದ ಮಂಗಳೂರಿಗೆ ಬರುವ ರಸ್ತೆ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275. ಈ ಹೆದ್ದಾರಿಯ ದೇವರ ಕೊಲ್ಲಿಯ ಬಳಿ ಒಂದು ಜಲಪಾತ ಇದೆ. ಈ ಜಲಪಾತವನ್ನು ಅಬಿಕೊಲ್ಲಿ ಅಂತ ಕರೀತಾರೆ. ಜಲಪಾತ ನೋಡೋಕ್ಕೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ. ಅದರಲ್ಲೂ ಮಳೆಗಾಲ ಅಂತೂ ತುಂಬಾ ಜನ ಸೇರ್ತಾರೆ. ನಿತ್ಯ ಜನ ಸೇರೋದ್ರಿಂದ ಒಂದಷ್ಟು ವ್ಯಾಪಾರ ವಹಿವಾಟುಗಳು ಕೂಡ ಅಲ್ಲಿ ಜೋರಾಗಿದೆ, ಅಂಗಡಿಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಆಗಸ್ಟ್ 26ರಂದು ಸಂಜೆ ಕೂಡ ಅಲ್ಲಿ ಪ್ರವಾಸಿಗರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಜನ ಸೇರಿದ್ರು. ಅವ್ರದ್ದೇ ಆದಂಥ ರೀತಿಯಲ್ಲಿ ಚಹಾ ಕುಡ್ಕೊಂಡು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದಷ್ಟು ಮಂದಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಒಂದು ಟಿ ವಾಹನ ಮಂಗಳೂರು ಕಡೆಗೆ ಮುಖ ಮಾಡಿ ಅಲ್ಲಿ ನಿಂತಿತ್ತು. ಆ ಟಿಯೊಳಗೆ ಇದ್ದವರು ಗುಜರಾತ್ನ ಅಹಮದಾಬಾದ್ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಈ ವಾಹನದಲ್ಲಿದ್ದ ಕೆಲವರು ಚಹಾ ಸೇವಿಸೋದಕ್ಕೆ ಅಂತ ಅಲ್ಲಿ ಇಳಿದಿದ್ರು. ಇನ್ನೂ ಕೆಲವರು ಟಿ ವಾಹನದ ಒಳಗೆ ಕುಳಿತುಕೊಂಡಿದ್ದರು. ಇದೇ ವೇಳೆ ಮಡಿಕೇರಿ ಕಡೆಯಿಂದ ಇಳಿಯುತ್ತಾ ಮಂಗಳೂರು ಕಡೆಗೆ ಲಾರಿಯೊಂದು ಬರುತ್ತೆ. ತಿರುವಿನಲ್ಲಿ ಸಡನ್ನಾಗಿ ಟಿ ವಾಹನವನ್ನು ಕಂಡು ಲಾರಿ ಚಾಲಕ ಬ್ರೇಕ್ ಹಾಕಲು ಯತ್ನಿಸ್ತಾನೆ. ಆದರೆ ನಿಯಂತ್ರಣಕ್ಕೆ ಸಿಗದೆ ಲಾರಿ ಟಿ ವಾಹನದ ಮೇಲೆ ಅಪ್ಪಳಿಸಿಬಿಡುತ್ತೆ. ಕ್ಷಣಾರ್ಧದಲ್ಲಿ ಭಾರೀ ದೊಡ್ಡ ಅವಘಡವೊಂದು ಸಂಭವಿಸುತ್ತೆ. ಲಾರಿ ಟಿ ಎರಡೂ ಕೂಡ ನಜ್ಜಾಗತ್ತೆ. ನಜ್ಜುಗುಜ್ಜಾದಂತಹ ಇದರೊಳಗೆ ಅನೇಕರು ಸಿಕ್ಕಿ ಹಾಕಿಕೊಳ್ತಾರೆ. ಅದರಲ್ಲೂ ಲಾರಿ ಚಾಲಕ ಕ್ಲೀನರ್ಗೆ ಗಂಭೀರವಾದಂತಹ ಗಾಯಗಳು ಕೂಡ ಆಗುತ್ತೆ. ದುರ್ಘಟನೆಯಲ್ಲಿ ಲಾರಿ ಚಾಲಕ ಹಾಗೂ ಕ್ಲೀನರ್ಗೆ ಗಂಭೀರ ಪ್ರಮಾಣದ ಗಾಯ ಆಗುತ್ತೆ. ಟಿಯಲ್ಲಿ ಇದ್ದವರಿಗೂ ಕೂಡ ಗಂಭೀರ ಪ್ರಮಾಣದ ಗಾಯಗಳಾಗ್ತದೆ. ತಕ್ಷಣ ಸುಳ್ಯದಿಂದ ಹಾಗೂ ಮಡಿಕೇರಿಯಿಂದ ಆಂಬುಲೆನ್ಸ್ಗಳು ಬರುತ್ತೆ. ಗಾಯಾಳುಗಳನ್ನು ಸುಳ್ಯದ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಈ ಜಾಗದಲ್ಲಿ ದಾರಿ ಮಧ್ಯೆ ವಾಹನ ನಿಲ್ಲಿಸಿ ಅಲ್ಲಿರುವ ಗೂಡಂಗಗಳಲ್ಲಿ ಚಹಾ ತಿಂಡಿ ಸೇವಿಸಿ ಸೆಲ್ಫಿ ಹೊಡೆದುಕೊಂಡು ಮುಂದಿನ ಪ್ರಯಾಣ ನಡೆಸುವವರು ಪ್ರತಿದಿನ ನೂರಾರು ಮಂದಿ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಏನೇ ದುರಂತಗಳು ನಡೆದರೂ ಕೂಡ ಇಲ್ಲಿ ಮಾತ್ರ ಈ ದೃಶ್ಯ ಕಂಡು ಬರೋದು ಸಾಮಾನ್ಯನೇ. ಖುಷಿ ಪಡೋದ್ರಲ್ಲಿ ತಪ್ಪಿಲ್ಲ. ಅವರ ಖುಷಿ ಇನ್ನೊಬ್ಬರ ನೋವಿಗೆ ಕಾರಣ ಆಗಬಾರ್ದು ಅನ್ನೋದಷ್ಟೇ ಕಾಳಜಿ. ಇಲ್ಲಿ ಪ್ರತಿನಿತ್ಯ ಕೆಲವು ಪ್ರವಾಸಿಗರು ರಸ್ತೆ ಮಧ್ಯೆಯೇ ತಮ್ಮ ವಾಹನವನ್ನು ನಿಲ್ಲಿಸಿ ಟೀ ಕುಡಿಯೋಕ್ಕೆ ಹೋಗೋದು, ಇನ್ನೂ ಕೆಲವರು ಅಲ್ಲಿ ರಸ್ತೆಯಲ್ಲಿ ಡ್ಯಾನ್ಸ್ ಮಾಡೋದು, ಕೇಕೆ ಹಾಕೋದು, ಸುಗಮ ವಾಹನ ಸಂಚಾರಕ್ಕೆ ಧಕ್ಕೆಯನ್ನು ಉಂಟು ಮಾಡೋದು, ಇಂಥ ಅತಿರೇಕದ ವರ್ತನೆಗಳು ಆಗಾಗ ನಡೀತಾ ಇರ್ತವೆ. ಈ ಬಗ್ಗೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ರು. ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿರಲಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಹಲವು ಘಟನೆಗಳು ಅಲ್ಲಿ ಆಗಾಗ್ಗೆ ಸಂಭವಿಸ್ತಾ ಇದೆ. ಈ ಬಗ್ಗೆ ಸ್ಥಳೀಯರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಉದಾಹರಣೆ ಇದೆ. ದೇವರ ಕೊಲ್ಲಿಯ ಅಬ್ಬಿಕೊಲ್ಲಿ ಅಪಾಯಕಾರಿ ತಿರುವನ್ನು ಒಳಗೊಂಡಿದೆ. ವೇಗವಾಗಿ ಇಳಿಜಾರಿನಲ್ಲಿ ಬರುವಂಥ ವಾಹನಗಳಿಗೆ ಮುಂದೆ ನಿಲ್ಲಿಸಿರುವ ವಾಹನಗಳು ಕಾಣಿಸುವುದಿಲ್ಲ. ಅದರಲ್ಲೂ ಘನ ವಾಹನಗಳು ಕೂಡ ಅಲ್ಲಿ ಇಳಿಜಾರಿನಲ್ಲಿ ರಭಸದಲ್ಲಿಯೇ ಬರ್ತಾ ಇರ್ತವೆ. ಕೆಲವು ಸಲ ಆ ತಿರುವಿನಲ್ಲಿ ಮುಂದೆ ಯಾವ ವಾಹನ ನಿಂತಿದೆ ಅನ್ನೋಂಥ ಅದು ಅರಿವಿಗೆ ಬರೋದಿಲ್ಲ ಡ್ರೈವರ್ಗಳಿಗೆ. ಇದರಿಂದಾಗಿ ಈ ಜಾಗದಲ್ಲಿ ಹಲವು ಅವಘಡಗಳು ಈಗಾಗಲೇ ಸಂಭವಿಸ್ತಾ ಇದೆ. ಜೀವಕ್ಕೂ ಕೂಡ ಹಾನಿಯಾಗಿ ಬಿಟ್ಟಿವೆ. ಇಂತಹ ದುರ್ಘಟನೆಗಳನ್ನು ತಡೆಯೋದಕ್ಕೆ ಕಟ್ಟುನಿಟ್ಟಿನ ಶಿಸ್ತು ಕ್ರಮದ ಅಗತ್ಯ ಇದೆ ಅಂತ ಈಗ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಘಾಟ್ ಸೆಕ್ಷನ್ಗಳು ಅಂತ ಬಂದ ನಂತರ, ಅದರಲ್ಲೂ ಈ ಕಡೆ ದಕ್ಷಿಣ ಕನ್ನಡದ ಘಾಟ್ ಸೆಕ್ಷನ್ಗಳಾಗಿರ್ಬೋದು ಅಥವಾ ಮಲೆನಾಡಿನ ಘಾಟ್ ಸೆಕ್ಷನ್ಗಳಾಗಿರಬಹುದು, ಇಲ್ಲಿ ವಾಹನಗಳನ್ನು ನಿಲ್ಲಿಸೋಕೆ ಅವಕಾಶ ಇರೋದಿಲ್ಲ. ಘಾಟ್ ರಸ್ತೆಗಳು ಕಿರಿದಾಗಿರುತ್ತೆ. ಇದರ ಹಿಂದಿನ ಬರುವಂಥ ವಾಹನಗಳಿಗೆ ತೊಂದರೆ ಆಗುತ್ತೆ. ಹೇರ್ ಪಿನ್ ಕರ್ವ್ ಅಂತ ಹೇಳ್ತೀವಿ ನಾವು. ಆ ಕರ್ವ್ ಬಳಿ ಇಳಿಜಾರುಗಳಲ್ಲಿ ವಾಹನ ನಿಲ್ಲಿಸೋದು ಅಪಘಾತಗಳಿಗೆ ಆಹ್ವಾನವನ್ನು ನೀಡಿದಂತೆ. ಅಷ್ಟೇ ಅಲ್ಲ, ಘಾಟ್ ಸೆಕ್ಷನ್ಗಳಲ್ಲಿ ಈ ಮಳೆಗಾಲದಲ್ಲಿ ವಾಹನಗಳನ್ನು ನಿಲ್ಲಿಸುವ ಸಮಯದಲ್ಲಿ ಭೂಕುಸಿತ ಕೂಡ ಆಗುವಂಥ ಅಪಾಯ ಇದೆ. ಇದರಿಂದ ಪ್ರಾಣಹಾನಿ ಆಗುವಂಥ ಸಂಭವ ಕೂಡ ಇರುತ್ತೆ. ಚಾರ್ಮಾಡಿ ಘಾಟ್ ಹಿಲ್ಸ್ನಲ್ಲಿ ರಸ್ತೆ ಬದಿ ವಾಹನ ನಿಲ್ಲಿಸುವುದನ್ನು, ಫೋಟೋ ತೆಗೆಯುವುದನ್ನು ಕಟ್ಟುನಿಟ್ಟಿನಿಂದ ನಿಷೇಧಿಸಲಾಗಿದೆ. ಒಂದು ವೇಳೆ ನಿಯಮ ಮೀರಿ ನಿಲ್ಲಿಸಿದರೆ ದಂಡ ಅಥವಾ ಪೊಲೀಸ್ ಕೇಸ್ ಕೂಡ ದಾಖಲಾಗಬಹುದು. ತುರ್ತು ಸಂದರ್ಭಗಳಲ್ಲಿ ಅಥವಾ ವಾಹನ ಕೆಟ್ಟು ಹೋದಂಥ ಅನಿವಾರ್ಯ ಪರಿಸ್ಥಿತಿ ಹೊರತುಪಡಿಸಿ ಪ್ರವಾಸಿಗರು ತಮ್ಮ ವಾಹನವನ್ನು ಈ ರೀತಿ ರಸ್ತೆಯಲ್ಲಿ ನಿಲ್ಲಿಸುವಂತೆ ಇಲ್ಲ. ಅದರಲ್ಲೂ ಕೂಡ ಸಂಪಾಜೆಯ ಘಾಟಿನಲ್ಲೂ ಕೂಡ ವಾಹನಗಳನ್ನು ನಿಲ್ಲಿಸುವಂತಿಲ್ಲ. ಮಡಿಕೇರಿಯಿಂದ ಸಂಪಾಜೆ ತನಕ ನೀವು ಏನು ಘಾಟ್ ಸೆಕ್ಷನ್ಗಳಲ್ಲಿ ಬರ್ತೀರಿ ಅಲ್ಲೂ ಕೂಡ ನೀವು ಯಾವುದೇ ರೀತಿಯಾಗಿ ವಾಹನಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸುವ ಹಾಗಿಲ್ಲ. ಒಂದು ವೇಳೆ ಇದನ್ನು ನೋಡಿದರೆ ಪೊಲೀಸರು ನಿಮ್ಮ ವಿರುದ್ಧ ಕೇಸ್ಗಳನ್ನು ಕೂಡ ದಾಖಲಿಸಬಹುದು. ಸದ್ಯ ಈ ಒಂದು ಘಟನೆ ನಡೆದು ಬಿಟ್ಟಿದೆ. ಒಂದಷ್ಟು ಮಂದಿಗೆ ಗಂಭೀರ ಪ್ರಮಾಣದ ಗಾಯಗಳು ಕೂಡ ಆಗಿದ್ದಾವೆ. ಹಾಗಾದರೆ ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ನಡಿಬಾರ್ದು ಅಂತ ಆದರೆ ನಾವು ಏನು ಕ್ರಮವನ್ನು ಕೈಗೊಳ್ಳಬೇಕು, ಇದರ ಬಗ್ಗೆ ಈಗ ಆಲೋಚಿಸುವಂತಹ ಸಮಯ ಬಂದಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.